ಹಲೋ, ಇವತ್ತು ನಮ್ಮ ಡೇ 5 NSS ಕ್ಯಾಂಪಲ್ಲಿ ಆ್ಯಂಡ್ ಇವಾಗ ಮಾರ್ನಿಂಗ್ 6:15 ಆಗ್ತಾಯಿದೆ. ನಮಗಿವತ್ತು ಯೋಗ ಇಲ್ಲ, ಅದಕ್ಕೆ ನಾವು ಯಾರು ಯೋಗ ಮ್ಯಾಟ್ ಎತ್ಕೊಂಡು ಹೋಗಿಲ್ಲ. ಏನು ಮಾಡಿಸ್ತಾರೆ ಅಂತ ಗೊತ್ತಿಲ್ಲ ಇನ್ನು. ನನಗೆ 2 ಡೇಸಿಂದ ಕರೆಕ್ಟಾಗಿ ನಿದ್ದೆ ಇಲ್ಲ ಗೈಸ್. ಹಿಂಗೆ ಎದ್ದಿದ ತಕ್ಷಣ ಬೆನ್ನೆಲ್ಲ ನೋವ್ತೈತೆ. ಏನು ಮಾಡೋದು ಗೊತ್ತಾಗ್ತಿಲ್ಲ ಇವಾಗ. ಸೊ ಇನ್ನೊಂದು 2 ಡೇಸ್ ಇದೆ. ಸೊ ಯಾ, ನಿಮ್ಗೆ ಏನಾದರೂ ಒಪಿನಿಯನ್ಸ್ ಇದೆಯಾ NSS ಕ್ಯಾಂಪ್ ಬಗ್ಗೆ? ನಮ್ಗೆ ಸೇಮಾ? ನನಗೆ ಬೇಗ ಮುಗಿತೈತೆ ಅಂತ ಫೀಲಿಂಗ್ ಅಷ್ಟೇ. ಬೇಗ ಮುಗಿತೈತೆ. ಮತ್ತೆ ಈ ಥರ ಫ್ರೆಂಡ್ಸ್ ಜೊತೆ ಇರೋಕ್ಕಾಗಲ್ಲ, ಅಡುಗೆ ಮಾಡೋಕ್ಕಾಗಲ್ಲ, ಈ ಥರ ಹೋಗ್ಬಿಟ್ಟು ಯೋಗ ಮಾಡೋಕ್ಕೆಲ್ಲ ಆಗಲ್ಲ. ಇವತ್ತು ಬ್ರೇಕ್ಫಾಸ್ಟ್ ನಮ್ಮದೇ. ಇವತ್ತು ಬ್ರೇಕ್ಫಾಸ್ಟ್ ನಮ್ಮದೇ. ಅದೇನೋ ಉಪ್ಪಿಟ್ಟು ಕೇಸರಿ ಬಾತ್ ಅಂದರು. ಅದನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಎಲ್ಲರೂ ಭಯ. ಆಮೇಲೆ ನಾನು ಫ್ರೈಡ್ ರೈಸ್ ಅಂದೆ, ಬಟ್ ಇನ್ನೂ PT ಸರ್ ಡಿಸೈಡ್ ಆಗಿಲ್ಲ. ನೋಡೋಣ. ಉಪ್ಪಿಟ್ಟೆಲ್ಲ ಯಾರೂ ತಿನ್ನೋದೇ ಇಲ್ಲ. ಯಾರೂ ತಿನ್ನಲ್ಲ ಉಪ್ಪಿಟ್ಟು. ಯಾರಿಗಾದ್ರೂ ಇಷ್ಟ ಆಗುತ್ತೆ? ನಿಮ್ಗೆ ಇಷ್ಟ ಆಗುತ್ತಾ? ಓಕೆ, ಕಮೆಂಟಲ್ಲಿ ಹಾಕಿ. ಸೊ ನಾನು ಹೇಳ್ದಂಗೆ ಇವತ್ತು ಬ್ರೇಕ್ಫಾಸ್ಟ್ ನಂದೆ. ಆ್ಯಂಡ್ ಉಪ್ಪಿಟ್ಟು ಆ್ಯಂಡ್ ಕೇಸರಿ ಬಾತೆ ಮಾಡೋಕ್ಕಂತ ಹೇಳಿದ್ರು ಅನ್ಫಾರ್ಚುನೇಟ್ಲಿ. ಆ್ಯಂಡ್ ನಮಗೆ ಬೇರೆ ಆಪ್ಷನ್ನೂ ಇದ್ದಿಲ್ಲ. ಆ್ಯಂಡ್ ಇಲ್ಲಿ ನಮ್ಮ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಿದ್ದಾರಲ್ಲ, ಇವರೇ ನಮ್ಮ ಕ್ಲಾಸ್ ಟೀಚರ್. ಬ್ರೇಕ್ಫಾಸ್ಟ್ ಆಯಿತು, ಆಮೇಲೆ ಲಂಚು ಆಯಿತು, ಆಮೇಲೆ ನಾವೆಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವಾಗ ಫಾರೆಸ್ಟಲ್ಲಿ ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ರೆಡಿ ಆಗಿದ್ದೀವಿ. ಅದಕ್ಕೆ ವಿ ಆರ್ ಆ್ಯಕ್ಚುಲಿ ವಾಕಿಂಗ್. ನಾವು ಎಷ್ಟು ನಡೀತಾ ಇದ್ದೀವಿ ಅಂತ ನನಗೂ ಗೊತ್ತಿಲ್ಲ, ಬಟ್ ನಡೀತಾನೆ ಇದ್ದೀವಿ. ಕಾಲು ಬಂತು, ಆದರೆ ನಾವು ಡೆಸ್ಟಿನೇಷನ್ ಮಾತ್ರ ರೀಚ್ ಆಗಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಫುಲ್ ಕಂಪ್ಲೀಟ್ ಎನ್ವಿರಾನ್ಮೆಂಟ್. ನಮ್ಮ ಮುಂದೆ ಸ್ವಲ್ಪ ಜನ ಇದ್ದಾರೆ ಆ್ಯಂಡ್ ನಮ್ಮ ಹಿಂದೆ ಸ್ವಲ್ಪ ಜನ ಇದ್ದಾರೆ. ನಾವು ಮಧ್ಯದಲ್ಲಿದ್ದೀವಿ, ನಾನು ಮತ್ತು ಅಖಿಲ ಮಾತ್ರ. ನಮಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಗೊತ್ತಾಗ್ತಿಲ್ಲ, ಯಾಕಂದರೆ ಅವ್ರನ್ನ ಫಾಲೋ ಮಾಡಿಲ್ಲ ಅಂದರೆ ನಮಗೆ ರೂಟ್ ಗೊತ್ತಾಗಲ್ಲ. ಅವ್ರ ಜೊತೆ ಇದ್ದರೆ ನಾವು ಫುಲ್ಲು ಲೇಟಾಗಿ ರೀಚ್ ಆಗ್ತೀವಿ. ಇದು ನೀಲಗಿರಿ ಟ್ರೀಸ್ ಇದೆ. ಸೊ ಇದು ತುಂಬ ಎಳ್ಕೊಂಡ್ರೆ ತಲೆನೋವು ಬರುತ್ತೆ ಅಂತ ಅಖಿಲ ಹೇಳ್ತಾರೆ. ಬರಲ್ಲ. ತಲೆನೋವು ಬರಲ್ವಾ? ಓಕೆ, ಸಾರಿ. ಸೊ ಈ ನೀಲಗಿರಿ ಟ್ರೀಸ್ನ ತುಂಬ ಲೈಕ್ ಆ ವಾಸನೆನ ಹೇಳ್ಕೊಂಡ್ರೆ ತಲೆನೋವು ಬರಲ್ವಂತೆ. ನನಗೆ ಅದು ಆಪೋಸಿಟಾಗಿ ಕೇಳಿಸ್ತು. ಓಕೆ, ಸಾರಿ. ಓಕೆ, ನಾನು ಡೆಸ್ಟಿನೇಷನ್ ರೀಚ್ ಆದಮೇಲೆ ಟಿಕೆಟ್ ಕೊಡಬೇಕು. ನಾವು 5 ಜನ ಇದ್ದೀವಲ್ಲ, 5 ತೊಗೊಂಡು ಬಂದಿದ್ದೀವಿ. ದೀಕ್ಷಾ, ಏನು ಪಾರ್ಕ್ ಇದು? ಏನು ಪಾರ್ಕ್ ಹೇಳು? ಪಾರ್ಕ್ ಹೆಸರು ಹೇಳು. ನಿನ್ಗೆ ಓದಕ್ಕೂ ಬರಲ್ವಾ? ಹೇಳು ಒಂದ್ಸತಿ. Girls should laugh politely. How they should not laugh? Like this. Hi guys. ನಾವು ಟ್ರೆಕ್ಕಿಂಗ್ ಫಾರೆಸ್ಟ್ಗೆ ಹೋಗಿ ಬಂದ ಮೇಲೆ ಟೆಂಪಲ್ಗೆ ಬಂದಿದ್ದೀವಿ. ಏನಂದರೆ ಇಲ್ಲಿ ದೀಪ ಅಂಟಿಸ್ಬೇಕಂತೆ. ನಾವು ಯಾರು ಇಲ್ಲಿ ದೀಪ ತಂದಿಲ್ಲ. ಆ್ಯಂಡ್ ಏನೋ ಫೈರ್ ಕ್ಯಾಂಪ್ ಮಾಡ್ತಾರಂತೆ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಇವಾಗವರೆಗೂ ಸ್ವಲ್ಪ ಸ್ಪೀಕರ್ನ ಚೆಕ್ ಮಾಡಿಬಿಟ್ಟು ಸಾಂಗ್ಸ್ ಪ್ಲೇ ಮಾಡ್ತಾಯಿದ್ರು. ನಾವು ದೀಪ ತಂದಿರೋದ್ರಿಂದ ಈ ಥರ ಏನು ಕೆಲಸ ಇಲ್ಲದೆ ಕುತ್ಕೊಂಡಿದ್ದೀವಿ. ಅರ್ಧ ಗಂಟೆಯಿಂದ ಇಲ್ಲೇ ವೆಯ್ಟ್ ಮಾಡ್ತಾ ಫೋನ್ ನೋಡ್ಕೊತಾ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಬಟ್ ಏನು ಮಾಡಬೇಕು ಗೊತ್ತಿಲ್ಲ, ಬೋರ್ ಆಗ್ತಾಯಿತ್ತು. ನಾವು ದೇಶಕ್ಕೋಸ್ಕರ ನಮ್ಮ ಸೇವೆಯನ್ನು ಮಾಡಿದ್ದೇವೆ. ಹಾಗೆ ನಮ್ಮ
ವಿಡಿಯೋ ಅಲ್ಲಿ ನೋಡ್ದಂಗೆ ಎಲ್ಲರೂ ಎಗರ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇದ್ದಾರೆ ಬಿಕಾಸ್ ಇಟ್ ವಾಸ್ ಆರ್ ಲಾಸ್ಟ್ ಡೇ ಗೈಸ್, ಲಾಸ್ಟ್ ಡೇ ಆಫ್ ಆರ್ NSS ಡೇ 5 ಆ್ಯಂಡ್ ನಾವು ಇದ್ದಿದ್ದೆ 6 ಡೇಸ್ ಆ್ಯಂಡ್ ಅದರಲ್ಲಿ ನಾವು ಎಷ್ಟು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಅಂತ ಹೇಳೋಕ್ಕೆ ಆಗಲ್ಲ. ಆ್ಯಂಡ್ ಇದು ಎಂಡ್ ಆಗ್ತಿದೆ ಅನ್ನೋ ಬೇಜಾರು ಎಷ್ಟಿದೆಯೋ, ನಾವೆಲ್ಲ ಅಷ್ಟು ದಿನ ಒಟ್ಟಿಗೆ ಇದ್ವಿ ಅನ್ನೋ ಖುಷಿನೂ ಇದೆ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಫಾರ್ ಆಲ್ ದ 5 days ಆ್ಯಂಡ್ ಆಲ್ ದ 6 days ನೀವು ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಐ ರೀಚ್ ಟು ಹೋಮ್. ನಮ್ಮ NSS ಕ್ಯಾಂಪ್ ಆಯಿತು. ಇವತ್ತು ಬೆಳಗ್ಗೆ ಎದ್ವಿ, ಸುಮ್ಮನೆ ರೆಡಿ ಆದ್ವಿ, ಆ್ಯಂಕರಿಂಗ್ಗೆ ನಾನು ಪ್ರಿಪೇರ್ ಆದೆ. ಹೋಗ್ಬಿಟ್ಟು ಪ್ರೋಗ್ರಾಮ್ ಮುಗಿಸ್ಕೊಂಡು ಮತ್ತೆ ತಿಂದ್ಕೊಂಡು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಇವಾಗ ರೀಚ್ ಆದ್ವಿ. ಅಷ್ಟೇ, ಮುಗೀತು. ಇಲ್ಲಿಗೆ ನಮ್ಮ NSS ಕ್ಯಾಂಪ್ ಮುಗೀತು. ದಿಸ್ ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಂಡ್ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. That's it guys. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಹೇ ಬ್ಯೂಟಿಫುಲ್. ಬಾಯ್.